ಗೃಹಲಕ್ಷ್ಮಿ ಆಯ್ತು. ಈಗ ಅನ್ನಭಾಗ್ಯದ ಹಣ ಬಾಕಿ ವಿಚಾರ. 2025 ಜನವರಿ ತಿಂಗಳ ಹಣ ಕೊಟ್ಟಿಲ್ಲ ಸರ್ಕಾರ. ಗೃಹಲಕ್ಷ್ಮಿಯ ವಿಚಾರ ನೋಡಿದ್ವಿ. ಈಗ ಅನ್ನಭಾಗ್ಯದ ಹಣ ಬಾಕಿ. ಗೃಹಲಕ್ಷ್ಮಿದು 2 ತಿಂಗಳದು. ಕಳೆದ ವರ್ಷದ ಫೆಬ್ರವರಿ ಮಾರ್ಚ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿಲ್ಲ ಅನ್ನುವಂಥದ್ರ ಬಗ್ಗೆ ದೊಡ್ಡ ಚರ್ಚೆಯಾಗಿ ಅದಾದ್ಮೇಲೆ ಕ್ಲಾರಿಟಿ ಗೊತ್ತಾಗಿದ್ದು ಹೌದು ಕೊಟ್ಟಿಲ್ಲ ಅಂತ. ಈಗ ಅನ್ನಭಾಗ್ಯದ್ದು ಜನವರಿ ತಿಂಗಳಿಂದ ಕೊಟ್ಟಿಲ್ಲ ಅಂತ. ಅಕ್ಕಿಯೂ ಕೊಟ್ಟಿಲ್ಲ, ಹಣವನ್ನು ನೀಡಿಲ್ಲ ಸರ್ಕಾರ. ಸದನದಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಪ್ರಶ್ನೆ. ಇದೇ ಮಹೇಶ್ ತೆಂಗಿನಕಾಯಿ ಅವರೇ ಗೃಹಲಕ್ಷ್ಮಿಯ ಬಗ್ಗೆ ಪ್ರಶ್ನೆಯನ್ನ ಎತ್ತಿದ್ದು. 2025 ಜನವರಿ ಹಣ ಜಮೆ ಆಗಿಲ್ಲ ಅಂತ ಶಾಸಕ ಮಾತನಾಡಿದ್ರು. 1.27 ಕೋಟಿ ಪಡಿತದಾರರಿಗೆ 657 ಕೋಟಿ ಬಾಕಿ. 1 ವರ್ಷವಾದರೂ ಕೂಡ ಹಣ ಜಮೆ ಆಗಿಲ್ಲ ಅಂತ ಶಾಸಕ ಮಹೇಶ್ ತೆಂಗಿನಕಾಯಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಮುನಿಯಪ್ಪ, ಆಹಾರ ಸಚಿವ. ನಮ್ಮ ಕಡೆಯಿಂದ ವ್ಯತ್ಯಾಸ ಆಗಿಲ್ಲ ಅಂತ ಹೇಳಿದ್ದಾರೆ ಮುನಿಯಪ್ಪ. ಮನೆ ಸಚಿವರು ಹೇಳ್ತಾ ಇದಾರೆ, ನಾನು ಸ್ಪಷ್ಟವಾಗಿ ಕೇಳಕತ್ತೀನಿ, ಜನವರಿ 2025 ಹಣವನ್ನು ಹಾಕ್ತಿರೋ ಅಕ್ಕಿ ಕೊಡ್ತಿರೋ ಯಾವ್ದಾರ ಸ್ಪಷ್ಟೀಕರಣ ಕೊಡ್ರಿ. ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು. ಅವಕಾಶ ಆಗಲಿಲ್ಲ. ಕೇಂದ್ರ ಸರ್ಕಾರ ಆದೇಶ ಪಾಲನೆ ಮಾಡಬೇಕಾಯ್ತು, ಕೊಡಕ್ಕೆ ಅವಕಾಶ ಆಗಿಲ್ಲ. ಆದೇಶ ಪಾಲನೆ ಮಾಡಿ ಅಕ್ಕಿ ಅವ್ರು ಕೊಟ್ಟ ತಕ್ಷಣ ಅಕ್ಕಿಯನ್ನು ಕೊಟ್ಟಿದ್ದೇವೆ. ಅಂದ್ರೆ 2025 ಜನವರಿದು ದುಡ್ಡನ್ನು ಹಾಕಿಲ್ಲ, ಅಕ್ಕಿನೂ ಕೊಟ್ಟಿಲ್ಲ. ಸ್ಪಷ್ಟೀಕರಣ ಸರ್ಕಾರದ ಕಡೆಯಿಂದ ನಾವು ಹೇಳಿದ್ರಲ್ಲ, ಇಲ್ಲ ಅಂತ ಹೇಳಿ ಅಲ್ಲ. ಅದ 2 ಕೊಟ್ಟಿಲ್ಲ ಅಂತ ಸ್ಪಷ್ಟೀಕರಣ ಆಯ್ತು ಅವ್ರ ಕಡೆಯಿಂದ. ಹೌದು. ಅಂದ್ರೆ 1,27,00,000 ಜನರಿಗೆ ಏನು ಕೊಡ್ಲಿಲ್ಲ. ಅನ್ನಭಾಗ್ಯದ ಅಕ್ಕಿಯನ್ನು ಕೊಡುವಂತ ಸರ್ಕಾರ ಕಡೆ ಆಗ್ಲಿಲ್ಲ. ಆ 1 ತಿಂಗಳಲ್ಲಿ ಸರ್ಕಾರ ಕೊಡ್ಲಿಲ್ಲ ಸಕಾಲಕ್ಕೆ ನಾವು ಅಕ್ಕಿ ಕೊಡೋದು. ಅಲ್ಲ ಸರ್, ಅಕ್ಕಿ ಕೊಡ್ಲಿಲ್ಲ ನೀವು 170 ರೂಪಾಯಿದಂಗೆ ಹಾಕ್ಬೋದಾಗಿತ್ತಲ್ಲ. ಏನ್ ಸಮಸ್ಯೆ ಸರ್ಕಾರಕ್ಕೆ? ಆದೇಶ ಕೊಟ್ರೆ ಏನೇ ಅಲ್ಲ, ಜನವರಿ ಒಳಗೆ ಅಲ್ಲಲ್ಲ ಮನೆ ಅರ್ಥ ಮಾಡ್ಕೊಳ್ಳಿ. ಅವ್ರ ಆದೇಶ ಕೊಟ್ಟ ಮೇಲೆ ನಾವು ಅಕ್ಕಿ ಕೊಡಕ್ಕೆ ರೆಡಿ ಇದ್ರು ಕೂಡ ತಗೊಳ್ತಾ ಇಲ್ಲ, ಕೊಡ್ತಾ ಇಲ್ಲ ಅಂತ ಆಗ್ತದೆ. ಅದು ಅವಕಾಶ ಆಗಬಾರ್ದು ಅಂತ ಅವ್ರ ಆದೇಶ ಪಾಲನೆ ಮಾಡಿದ್ವಿ. ಓಕೆ. ಅಲ್ಲ ಮಾನ್ಯ ಆಯ್ತು, ಮತ್ತೆ ಬೇರೆ ಇದೆ. ಅಲ್ಲ ಹೇಳ್ತೇನೆ ಸರ್, 1 ಮಿನಿಟ್. ಇದು ಹೆಂಗ ಗೃಹಲಕ್ಷ್ಮಿ ಇನ್ನೊಂದು ಮತ್ತೊಂದು ಆಯ್ತು, ಸುಮ್ಮ ಅದನ್ನ ಏನ್ ಮಾಡ್ತೀವಿ ನೀವು? ಅಂದ್ರೆ ರಾಜ್ಯದ ಜನರಿಗೆ ಅಕ್ಕಿ ಕೇಂದ್ರ ಸರ್ಕಾರ ಸರಿಯಾಗಿ ಹೆಚ್ಚು ಕಮ್ಮಿ ಕರೆಸ್ಪಾಂಡ್ ಹೆಚ್ಚು ಕಮ್ಮಿ ಆಗಿದೆ. ಒಪ್ಪಿದ್ದಾರೆ. ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಚರ್ಚೆ ಇನ್ನೊಂದು ದಿವಸ ನಿಮ್ಮ ಚರ್ಚೆ ಮಾಡಿಸಿ ಅದನ್ನೆಲ್ಲ ಇಟ್ಕೊಂಡು ಚರ್ಚೆ ಮಾಡಿ ನೀವು.